Hello, good morning to all of you. I am Professor and Dr. P. Surendra Upadhyay speaking from Bangalore. ಈಗ ಶನಿಯು ಕಾಲಪುರುಷನಿಂದ 6ನೇ ಭಾವದಲ್ಲಿ, ಲಗ್ನದಿಂದ 4ನೇ ಭಾವದಲ್ಲಿ ಇದ್ದರೆ ಯಾವ ರೀತಿಯ ಪ್ರೊಡಕ್ಷನ್ ಕೊಡಬಹುದು? ಇದನ್ನು ಹಿಂದೆ ಕೂಡ ಹೇಳಿರ್ಬೇಕು ನಾನು, ಆಯಿತಾ? ನೋಡಿ, ಕಾಲಪುರುಷನ 6ನೇ ಭಾವ ಅಂದರೆ 6ನೇ ಭಾವ ಋಣ, ರೋಗ, ರಿಪು ಅಂದರೆ ಲೋನ್, ಡಿಸೀಸ್, ಎನಿಮೀಸ್. ಆ ಶನಿಯು ತನ್ನ 3ನೇ ದೃಷ್ಟಿಯಿಂದ ಅಷ್ಟಮ ಸ್ಥಾನವನ್ನು ನೋಡ್ತಾ ಇದೆ. ಅಷ್ಟಮ ಸ್ಥಾನ ಕಾಲಪುರುಷ ಅಂದರೆ ಮೇಷ ಲಗ್ನ, ತಿಳ್ಕೊಳ್ಳಿ. ಮೇಷದಿಂದ ಅಷ್ಟಮ ಸ್ಥಾನವನ್ನು ನೋಡ್ತಾ ಇದೆ. 1, ಶನಿ ಇರುವುದು 6ನೇ ಮನೆ. 2, ಶನಿಯು ನೇರ ದೃಷ್ಟಿಯಿಂದ 12ನೇ ಮನೆಯನ್ನು ನೋಡ್ತಾ ಇದ್ದಾನೆ. ಅಂದರೆ 6, 8, 12 ಶನಿಯ ದಶಮ ದೃಷ್ಟಿಯಿಂದ ಲಗ್ನವನ್ನು ನೋಡ್ತಾ ಇದ್ದಾನೆ. ಅಂದರೆ ಕಾಲಪುರುಷನ 3ನೇ ಮನೆ. ಈಗ ಲಗ್ನದಿಂದ ಎಣಿಸಿದರೆ ಯಾವುದೆಲ್ಲ ಆಗ್ತದೆ? ಶನಿಯು ಲಗ್ನವನ್ನು ನೋಡ್ತಾ ಇದ್ದಾನೆ, ಶನಿಯು 6ನೇ ಮನೆ, ವೃಶ್ಚಿಕ ರಾಶಿ 6ನೇ ಮನೆ ನೋಡ್ತಾ ಇದ್ದಾನೆ, ಶನಿ ದಶಮ ಸ್ಥಾನವನ್ನು ನೋಡ್ತಾ ಇದ್ದಾನೆ. ಈಗ ಪ್ರಪ್ರಥಮವಾಗಿ ನಾನು ಲಗ್ನದಿಂದ 10ನೇ ಮನೆಯ ಪ್ರಿಡಿಕ್ಷನ್ ಇದು, ಲಗ್ನದ ಮೇಲೆ ಶನಿಯ ದೃಷ್ಟಿಯನ್ನು ಲಗ್ನದಿಂದ ಹೇಳ್ತಾ ಇದ್ದೀನಿ. ಲಗ್ನದಲ್ಲಿ ಶನಿಯ ದೃಷ್ಟಿ ಅಂದರೆ ಸ್ವಲ್ಪ ಮಟ್ಟಿಗೆ ಇವರು ಸ್ವಲ್ಪ, ಯಾಕೆ, ಭಾಳ ಡಿಸಿಪ್ಲಿನ್, ಶಿಸ್ತಿನ ಸರ್ದಾರ, ಖಡಕ್ ಮನುಷ್ಯ. ಯಾಕಂದರೆ ಅವ್ರಿಗೆ ಶಿಸ್ತು ಎಲ್ಲಿದ್ರೆ 1-2 ನಿಮಿಷ ಲೇಟ್ ಆಯ್ತು ಅಂದರೆ ಅವರು ಅದನ್ನು ಟಾಲರೇಟ್ ಮಾಡಲಿಕ್ಕಿಲ್ಲ. ಒಂದು ಲೈವ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ನಾನು ಕಲ್ಕತ್ತಾದಲ್ಲಿ ಪ್ರಿನ್ಸಿಪಾಲ್ ಆಫ್ ದ ಟ್ರೈನಿಂಗ್ ಸೆಂಟರ್ ಇರುವಾಗ, ಡೆಲ್ಲಿಯಲ್ಲಿ, ಸೊ 2008 to 10 ರಿಟೈರ್ಮೆಂಟ್ ಆಗುವವರೆಗೆ ಡೆಲ್ಲಿ ಸ್ಟಾಫ್ ಟ್ರೈನಿಂಗ್ ಕಾಲೇಜ್, ಕರೋಲ್ ಬಾಗ್, ನ್ಯೂ ಡೆಲ್ಲಿಯಲ್ಲಿ ನಾನು ಟ್ರೈನಿಂಗ್ ಸೆಂಟರ್ ಪ್ರಿನ್ಸಿಪಾಲ್ ಆಗಿದ್ದೇನೆ. ಅಲ್ಲಿ ನನ್ನ ವೈಸ್ ಪ್ರಿನ್ಸಿಪಾಲ್ ಒಬ್ಬರು ಕ್ರಿಶ್ಚಿಯನ್ ಫ್ರಮ್ ಒರಿಸ್ಸಾ. ಅವರು ಉಪಾಧ್ಯಾಯರ ಪ್ರಾರ್ಥನೆಯನ್ನು ಶುರು ಮಾಡಬೇಕು. ಯಾಕಂದರೆ ಅವರು ಈ ಯಾವುದೋ ಒಂದು ಆರ್ಗನೈಸೇಷನ್ ಸೇರಿಕೊಂಡವರು. ನಾನು ಆಯಿತು, ಕರೆಕ್ಟ್ ಟೈಮಿಗೆ ಬರಬೇಕು, ಶುರು ಮಾಡಬೇಕು. ಯಾಕಂದರೆ ನನಗೆ ಗೊತ್ತು ಅವ್ರು ಯಾವಾಗಲೂ ಒಂದು 10 ನಿಮಿಷ ಲೇಟೇ ಬರೋದು. ನೆಕ್ಸ್ಟ್ ಡೇ ಐ ವೇಟೆಡ್ ಅಪ್ ಟು 10 o'clock. ಬರಲಿಲ್ಲ. ಐ ಸ್ಟಾರ್ಟೆಡ್ ಮೈ ಕ್ಲಾಸ್. ಆಮೇಲೆ 10:10ಕ್ಕೆ ಒಳಗಡೆ ಬಂದು ಸಾರಿ ಸರ್ ಅಂದು. ಮಿಸ್ಟರ್ ಸೋ ಆ್ಯಂಡ್ ಸೋ, ಸಾರಿ, ಯು ಕೀಪ್ ಇಟ್ ಯುವರ್ ಸೆಲ್ಫ್. ಐ ಟೋಲ್ಡ್ ಯು ಆಲ್ರೆಡಿ, ಕರೆಕ್ಟ್ 10 ಗಂಟೆಗೆ ಪ್ರಾರ್ಥನೆ ಶುರು ಮಾಡಬೇಕು. ಇಲ್ಲ ಅಂದರೆ ನಾವೇ ಅಶಿಸ್ತಾಗಿದ್ದರೆ ಟ್ರೈನೀಸ್ ಕೂಡ ಅಶಿಸ್ತಿನಿಂದ ಇರ್ತಾರೆ. ದೆನ್ ವಾಟ್ ಶೆಲ್ ವಿ ಟೆಲ್ ಟು ದೆಮ್ ಅಂತ ಹೇಳಿದೆ. ಕೊನೆಗೆ ನನ್ನ ಕ್ಯಾಬಿನಿಗೆ ಒಂದು 2 ಕಿವಿಯನ್ನು ಹಿಡ್ಕೊಂಡು, ಸರ್ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಅಂತ. ಬಿಡಿ, ನಾನು ಯಾರ ಮೇಲೂ ಅಷ್ಟೊಂದು ಗ್ರಜ್ ಇಟ್ಕೊಳ್ಳೋದಿಲ್ಲ. ಇದು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಶನಿ ಡಿಸಿಪ್ಲಿನ್. ಅದೇ ಶನಿಯು ಲಗ್ನದಿಂದ 6ನೇ ಮನೆ ನೋಡ್ತಾ ಇದ್ದಾನೆಂದರೆ ಇವರಿಗೆ ಕಾಲು ನೋವು, ಮಂಡಿ ನೋವು ಅಥವಾ ಬೆನ್ನು ಮೂಳೆ ನೋವು ಇದೆಲ್ಲ ಬರಲಿಕ್ಕೆ ಸಾಧ್ಯತೆ ಉಂಟು. 6ನೇ ಮನೆ ಮೆಟರ್ನಲ್ ಅಂಕಲ್ ಮನೆ. ಮೆಟರ್ನಲ್ ಅಂಕಲ್ ಜೊತೆಗೆ ಇವರಿಗೆ ಆಗುವುದೇ ಇಲ್ಲ. ಶನಿ ಅಂದರೆ ಎಲ್ಡರ್ಲಿ ಪೀಪಲ್. ಓಕೆ, ಇವರು ಯಾರೇ ಆಗಲಿ, ಇವರ ಗ್ರೇಡಿನವರು ಇವರಿಗಿಂತ ಕೆಳಗಡೆ ಗ್ರೇಡಿನವರನ್ನು ಭಾಳ ಚೆನ್ನಾಗಿ ನೋಡ್ಕೊಳ್ತಾರೆ. ಯಾಕಂದರೆ ಶನಿ ಫೇವರ್ ಫಾರ್ ಕೂಲಿ, ಕ್ಲಾಸ್ 4 ಎಂಪ್ಲಾಯೀಸ್. ಅದಕ್ಕೆ ಇವರು ಆಲ್ ಓವರ್ ಇಂಡಿಯಾದಲ್ಲಿ 3,500 ಜನರಿಗೆ ಟ್ರೈನಿಂಗ್ ಕೊಟ್ಟರು ಕೂಡ ಕ್ಲರಿಕಲ್ ಲೆವೆಲಲ್ಲಿ, ಸಬ್ ಸ್ಟಾಫ್ ಲೆವೆಲಲ್ಲಿ ಇವರು ದೊಡ್ಡ ಪಾಪ್ಯುಲರ್ ವ್ಯಕ್ತಿ. ಆದ್ದರಿಂದ ಇವರಿಗೆ ಅದೊಂದು ಶಕ್ತಿ ಇದ್ದಾಗೆ. ಬ್ಯಾಂಕಿನಲ್ಲಿ ನೀವು ಯೂನಿಯನ್ಗಳೇ ನಮಗೆ ಅಟ್ಯಾಕ್ ಮಾಡೋದು.
ಅವರಿಗೆ ಫೇವರ್ ಆಗಿದ್ದರೆ ನಿಮಗೆ ಯಾವ ರೀತಿ ಪ್ರಾಬ್ಲಮ್ ಇಲ್ಲ. ಅಂತಹ ಕಲ್ಕತ್ತಾದಲ್ಲಿ ನಮ್ಮ ದೊಡ್ಡಣ್ಣ ಇದ್ದಾಗ ಹೇಳ್ತಿದ್ದ, ಬಾಂಬ್ ಹಿಡ್ಕೊಂಡು ಬೆರೆಸ್ಕೊಂಡು ಬರ್ತಾಯಿದ್ರು ಅಂತ. ನಾನು ಹೇಳಿದ ಬಾಂಬು ಇಲ್ಲ, ಗಿಂಬು ಇಲ್ಲ. ಇಲ್ಲಿ ಐ ಆಮ್ ವೆರಿ ವೆರಿ ಕಲ್ಕತ್ತಾದಲ್ಲಿ ಹ್ಯಾಪಿಯೆಸ್ಟ್ ಪರ್ಸನ್. 2 ಬಾರಿ ನನಗೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಂತ ಹಾಕಿದ್ರು ಕೂಡ ನನ್ನ 2 ಹೆಣ್ಣು ಮಕ್ಕಳ ಮದುವೆನೂ ಕಲ್ಕತ್ತಾದ ಕಾಳಿ ಅನುಗ್ರಹದಿಂದಲೇ ಆಯಿತು. ಆಮೇಲೆ ಅಲ್ಲಿಯ ಜನಗಳು ನನ್ನನ್ನು ಕೊಂಡಾಡಿದರು ಅಂದರೆ ನಂಬ್ತೀರ ನೀವು. ಆದರೆ ನಾನು ಡಿಸಿಪ್ಲಿನ್ ಮಾತ್ರ ಬಿಡಲೇ ಇಲ್ಲ. ಅಲ್ಲಿಯ ಒಂದು ಕಸ್ಟಮರಿಗೂ ಕೂಡ ಭಾಳ ಬಾರ್ ಕಾಸಿಬಿಟ್ಟೆ. ಅವರು ಹೇಳೋದು, ನಿಮ್ಮದು ಬಾಂಬೆಯಿಂದ ನಮ್ಗೆ ಗೊತ್ತುಂಟು ಅಂತ. ನೋಡಿ, ನಮ್ಮನ್ನು ಅಷ್ಟು ಫಾಲೋ ಮಾಡ್ತಾರೆ. ಅಲ್ಲಿ ವೆಟರನ್ ಅಂಕಲ್ನ ಮನೆ ಅದು, ಆಯಿತಾ. ಆಮೇಲೆ ಮನೆ ರೋಗ ಆಯಿತು. ಶತ್ರುಗಳು ಇದ್ದೇ ಇರ್ತಾರೆ ಇವರಿಗೆ, ಯಾಕಂದರೆ ಶನಿ ಅಲ್ವಾ. ಅದರಿಂದ ಶತ್ರುಗಳು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ರವಿ ತಂದೆ, ಶನಿ ರವಿ ಒಟ್ಟಿಗೆ ಇದ್ದರೆ ಏನಾಗುತ್ತೆ ಅಂದರೆ ತಂದೆ ಜೊತೆಗೆ ಕಿಟಿಕಿಟಿ ಕಟಕಟ, ಓಕೆ, ಇದೆಲ್ಲ ನಡೀತದೆ. 6ನೇ ಮನೆ ಅವರಿಗೆ ಕ್ಯಾರಿಯರ್ ಹೌಸ್. ಈ ವಿಲ್ ಬೀಯಿಂಗ್ ಎ ಕರ್ಮಾಧಿಪತಿ ಸ್ಯಾಟರ್ನ್ 6ನೇ ಮನೆಯಲ್ಲಿದ್ದರೆ ಉತ್ತಮ ಕೆಲಸ. ಅದರಲ್ಲಿ ರವಿ ಕೂತಿದ್ದಾನೆ ಅಂದರೆ ಹಿ ವಿಲ್ ಬಿ ಗೋಯಿಂಗ್ ಕ್ಯಾರಿಯರ್. ಏನು ಮಾಡ್ತಾನೆ, ಸ್ಟಾರ್ಟ್ ಮಾಡಿ ಆಮೇಲೆ ಲೋ ಕ್ಯಾಡ್ರಲ್ಲಿ ಶುರು ಮಾಡಿ ಹೈಯರ್ ಕ್ಯಾಡ್ರಲ್ಲಿ ಹೋಗ್ತಾರೆ. ಓಕೆ, ಇವ್ರದ್ದು ಒಂದೇ ಒಂದು ಪ್ರಾಬ್ಲಮ್ ಅಂದರೆ ಕುಜ 7ನೇ ಮನೆಯಿಂದ ಬಾಯಿ, ಹರಿತವಾದ ಚಾಕು ಥರ ಬಾಯಿ. ಅದರಿಂದಾಗಿ ಇವರೇ ಜನರಲ್ ಮ್ಯಾನೇಜರ್ ಪೋಸ್ಟಿಂಗ್ವರೆಗೆ ಹೋಗೋದಿತ್ತು. ಸೊ 3 ಗ್ರೇಡ್ ಕಡಿಮೆ ಆಗಿದೆ. ಚೀಫ್ ಮ್ಯಾನೇಜರ್ ಆಗಿ ರಿಟೈರ್ ಆದರು, ಪ್ರಿನ್ಸಿಪಾಲ್ ಆಗಿ ರಿಟೈರ್ಡ್. ಅಂದರೆ ಪೆನ್ಷನ್ ಸ್ವಲ್ಪ ಕಡಿಮೆ ಬರ್ತದೆ. ಆಗಲಿ, ಪೆನ್ಷನ್ ಕಡಿಮೆ ಬಂದರೂ ಕೂಡ ನಮ್ಮ ರೆಸ್ಪೆಕ್ಟ್ ಕಡಿಮೆ ಆಗಲಿಲ್ಲ, ಆಯಿತಾ. ಸೊ ಶನಿ ಎಲ್ಲಿದ್ದಾನೆ ಅಂತ ನೀವು ನೋಡಬೇಕು. ಶನಿ ಇರೋದು ಉಭಯ ರಾಶಿ ಶನಿ, ಕರ್ಮಕಾರಕ ಶನಿ ಇದ್ದರೆ, ಶನಿಯ ದೃಷ್ಟಿ 6ನೇ ಮನೆ ಮೇಲೆ ಬಿದ್ದರೆ ಇವರು ಒಂದು ಜಾಬನ್ನು ಬಿಟ್ಟು ಇನ್ನೊಂದು ಜಾಬನ್ನು ಸೇರ್ತಾರೆ. ಎಸ್, ನಾನು ಜೂನಿಯರ್ ಇಂಜಿನಿಯರ್ ಟೆಲಿಗ್ರಾಫಿಸ್ಟ್ ಆಗಿ ಸೇರಿದ್ದೆ. ನನಗೆ ನಿಪ್ಪಾಣಿ ಟೊಬೊಟೊ ಫ್ಯಾಕ್ಟ್ರಿಯಲ್ಲಿ ಇವನ್ನು ಇದು ಕೂಡ ಕೊಟ್ಟರು, ಯಾವುದೋ ಕಸ್ಟಮ್ಸ್ ಇನ್ಸ್ಪೆಕ್ಟರ್ ಆಗಿ ಕೊಟ್ಟರು. ಆದರೆ ನಾವು ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಬೇಕಂದರೆ ಬಿಡಬೇಕಾಯಿತು. ಕೊನೆಗೆ ಸೇರಿದ್ದು ಬ್ಯಾಂಕ್ ಜಾಬ್. ಯಾಕಂದರೆ 10ನೇ ಮನೆ ಟೀಚರ್, ಗುರು ಅಧಿಪತಿ. ನೋಡಿ, ಲಗ್ನದಿಂದ ತೆಗೆದುಕೊಂಡ್ರು ಗುರು, ನೀವು ಕಾಲಪುರುಷನಿಂದ ತೆಗೆದುಕೊಂಡ್ರು ಏನಾಗುತ್ತೆ, ಕಾಲಪುರುಷನಿಂದ 10ನೇ ಮನೆ ಶನಿ, ಮಕರ ರಾಶಿ. ಶನಿ ಕೂಡ ಟೀಚರ್, ಲೆಕ್ಚರರೇ. ಓಕೆ, ಸೊ ಶನಿ ರವಿ 10ನೇ ಮನೆ ನೋಡ್ತಾ ಇದ್ದಾರೆ ಅಂದರೆ ಅಲ್ಲಿ ಅವರಿಗೆ ಗೌರ್ಮೆಂಟ್ ಸ್ಟೇಕ್ ಇರುವಂಥ ಕೆಲಸ ಸಿಗ್ತದೆ. ಎಲ್ಲಿ, ಬ್ಯಾಂಕಿನಲ್ಲಿ 51% ಗೌರ್ಮೆಂಟ್ ಸ್ಟೇಕ್ ಇದೆ. ಅದರಿಂದ ದೇನಾ ಬ್ಯಾಂಕ್ನಲ್ಲಿ ಕ್ಲರಿಕ್ ಆಗಿ ಸೇರಿದ್ದು ಮೇಲಿನವರಿಗೆ ಹೋಗ್ತದೆ. ಸ್ಯಾಟರ್ನ್ ಈಸ್ ಆಲ್ವೇಸ್ ಸ್ಟ್ಯಾಂಡಿಂಗ್, ನಿಂತ್ಕೊಂಡೇ ನಿದ್ದೆ ಮಾಡುವಂಥ ವ್ಯಕ್ತಿಗಳು. ಆದರೆ ನಾನು ನಿದ್ದೆ ಮಾಡ್ತಾ ಇಲ್ಲ, ವೆರಿ ಅಲರ್ಟ್. ಓಕೆ, ಈಗ ಕಾಲಪುರುಷನ 8ನೇ ಮನೆ ತೆಗೆದುಕೊಂಡ್ರೆ 8ನೇ ಮನೆ ಗಟರ್, ಸೀಕ್ರೆಟ್. ಓಕೆ, ಆದರೆ ಇವರಿಗೆ ಸೀಕ್ರೆಟ್ ಅನ್ನೋದು ಇಲ್ಲವೇ ಇಲ್ಲ. ಯಾಕೆ, ಕುಜ ಲಗ್ನವನ್ನು ನೋಡ್ತಾ ಇದ್ದಾರೆ. ಲಗ್ನ ಇರೋದು ಉಭಯ ರಾಶಿ. ಓಕೆ, ಸೊ ಉಭಯ ರಾಶಿಯಲ್ಲಿ ಶನಿಯಿಂದ ಉಭಯ, ದ್ವಿಸ್ವಭಾವ, ಕ್ಯಾರಿಯರ್, ಪ್ರೊಫೆಷನಲ್ಲಿ 2. ಓಕೆ, ಉಭಯ ರಾಶಿಯಲ್ಲಿ ಲಗ್ನ ಇರೋದ್ರಿಂದ ಇವರು ಸ್ವಭಾವ ಹಾಗೂ ಸಹಿ, ಹೀಗೂ ಸಹಿ ಅಂತ ಹೇಳುವರು, ಆಯಿತಾ. ಶನಿ ನೇರ ದೃಷ್ಟಿಯಿಂದ 12ನೇ ಮನೆ ನೋಡ್ತಾರೆ. 12ನೇ ಮನೆ ನಿದ್ರೆಯ ಮನೆ, ನಿದ್ರೆ ಇಲ್ಲ. ಇವತ್ತಿಗೂ ಇವರು 3:30-4 ಗಂಟೆಗೆ ಎದ್ದೇ ಹೇಳ್ತಾರೆ. ಬ್ರಾಹ್ಮಿ ಮುಹೂರ್ತ ಸುಮಾರು 1:30 ಗಂಟೆ ಸೂರ್ಯೋದಯಕ್ಕಿಂತ ಮುಂಚೆ, ಆಯಿತಾ. ಸೊ 12ನೇ ಮನೆ ಖರ್ಚಿನ ಮನೆ. 12ನೇ ಮನೆ ಏನು, ಫಾರ್ದೆಸ್ಟ್ ಪ್ಲೇಸ್, ಓವರ್ಸೀಸ್ ಕ್ರಾಸ್ ಮಾಡ್ಬೋದು. ಇವರು ಫಾರಿನಿಗೆ ಹೋಗಿ ಬಂದಿದ್ದಾರೆ, ಅಂದರೆ ಇರೋದಿಲ್ಲ. ಸೊ ಡಿಸ್ಟೆಂಟ್ ಪ್ಲೇಸ್. ಇನ್ನು ಕಾಲಪುರುಷನ 6, 8 ನೋಡಿ. ಈಗ ಇದು ಕಾಲಪುರುಷನ 8ನೇ ಮನೆ, 6ನೇ ಮನೆ ಶನಿ ಇದ್ದ,
12 ಮನೆ ನೋಡ್ತಾ ಇದ್ದ. ಆಮೇಲೆ 12 ಮನೆ ನೋಡ್ತಾ ಇರೋದ್ರಿಂದ ಇವರಿಗೆ ಅಲ್ಲಿ ಒಂದು ರೀತಿಯಲ್ಲಿ ಪೀಸ್ ಆಫ್ ಮೈಂಡ್ ಇರಲಿಕ್ಕಿಲ್ಲ. ಅದೇ 3ನೇ ಮನೆ ನೋಡ್ತಾ ಇದ್ದಾನೆ. 3ನೇ ಮನೆ ಫಾರ್ ಕಮ್ಯುನಿಕೇಷನ್. ಶನಿಯ ದೃಷ್ಟಿ ಕಮ್ಯುನಿಕೇಷನಲ್ಲಿ ಸ್ವಲ್ಪ ಮಟ್ಟಿಗೆ ಅಸ್ತವ್ಯಸ್ತ ಆಗ್ಬೋದು. ಶನಿಯವರಿಂದ ಕಮ್ಯುನಿಕೇಷನಿಂದಾಗಿ ಜಗಳ ಬರ್ಬೋದು. ನಮಗೆ ಯಾವಾಗಲೂ ನಮ್ಮ ಕಮ್ಯುನಿಕೇಷನ್ನೇ ಜಗಳವನ್ನು ತರ್ತದೆ, ಅದೇನೋ ಗೊತ್ತಿಲ್ಲ. ಆಮೇಲೆ 4ನೇ ಮನೆ ಹೌಸಲ್ಲಿ ಕೂಡ ನಮಗೆ ಟೆನೆಂಟ್ ಜೊತೆಗೆ ಜಗಳ ಆಗ್ತಾ ಇರುತ್ತೆ. ಅದೇ ನೋಡಿ ಎಷ್ಟೆಲ್ಲ ಶನಿ ಇರೋದ್ರಿಂದ ಏನೆಲ್ಲ ಆಗ್ತದೆ. ಆದರೆ ರವಿ ಇರೋದ್ರಿಂದ ಎಲ್ಲ ಒಟ್ಟಿಗೆ ಕರೆಕ್ಟ್ ಆಗ್ತದೆ. ಆದರೆ ಕಮ್ಯುನಿಕೇಷನ್ ಈಸ್ ರೈಟಿಂಗ್ ಕಮ್ಯುನಿಕೇಷನ್. ಐ ವಿಲ್ ನಾಟ್ ಲೀವ್ ಎನಿಬಡಿ. ಸೀದಾ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ವರೆಗೆ ಹೋಗ್ತಾನೆ. ಓಕೆ, ಈಗ ಒಂದು ಎಕ್ಸಾಂಪಲ್ ಹೇಳಬೇಕಾದ್ರೆ ಬ್ಯಾಂಕಿನವರು 399 ದಿವಸ 8.65, ಯಾಕಂದರೆ ನಾನು ಸ್ಟಾಫ್ ಮೆಂಬರ್ ಆದರೂ 1% ಜಾಸ್ತಿ ಕೊಡಬೇಕು, ಕೊಟ್ಟಿಲ್ಲ. ಕಾರಣ ಬ್ಯಾಂಕ್ ಆಫ್ ಬರೋಡಾ ಈಸ್ ಕಂಗ್ಲಮರೇಷನ್ ಆಫ್ ದೇನಾ ಬ್ಯಾಂಕ್, ವಿಜಯ ಬ್ಯಾಂಕ್ ಆ್ಯಂಡ್ ಬ್ಯಾಂಕ್ ಆಫ್ ಬರೋಡಾ ಎಂಪ್ಲಾಯೀಸ್. ಅದು ಕಲಸು ಮೇಲೋಗರದ ಬ್ಯಾಂಕ್ ಆಯಿತು. ಇವರೆಲ್ಲ ಬಂದದ್ರಿಂದ ಅವರವ್ರ ತಲೆ ಅವರವ್ರು ಉಪಯೋಗಿಸಿದ್ರು. ಸೊ ಏನಾಯಿತು, ನನಗೆ ಬರೀ 8.35 ಕೊಟ್ಟರು. ಓಕೆ, ಹೇಗೆ 8.65 ಬರಬೇಕಲ್ಲ. ಸೊ ನಾನು ಫೈಟ್ ಮಾಡಬೇಕಾದ್ರೆ ಹೆಡ್ ಆಫೀಸಲ್ಲಿ ಕಾಂಟ್ಯಾಕ್ಟ್ ಮಾಡ್ಕಾಯ್ತು. ಅಂದರೆ ಐ ವಿಲ್ ನಾಟ್ ಲೀವ್ ದ್ಯಾಮ್. ಕೊನೆಗೆ ಎಲ್ಲ ಇದನ್ನು ರಿನ್ಯೂ ಮಾಡ್ಕಾಯ್ತು ಅವರು. ಯಾಕಂದರೆ ಹೆಡ್ ಆಫೀಸಿಂದ ಉಪಾಧ್ಯಾಯರದ ಪ್ರಾಬ್ಲಮ್ ಸಾಲ್ವ್ ಮಾಡಿ, ಸರ್ ನಾವು ಇದನ್ನು ಕ್ಲೋಸ್ ಮಾಡ್ತೀವಿ ಅಂತ ಹೇಳಿ ಆಮೇಲೆ ರಿನ್ಯೂ ಮಾಡಿ. ಬಿಕಾಸ್ ಆಫ್ ದೇರ್ ಇಸ್ ಇಲೆಕ್ಷನ್, ಅದರಿಂದ ಸ್ಕ್ಯಾರ್ಸಿಟಿ ಆಫ್ ಸ್ಟಾಫ್. ಯಾತಕ್ಕೆ ಹೇಳ್ತಾ ಇದ್ದೀನಿ, ಕಮ್ಯುನಿಕೇಷನ್, ರೈಟಿಂಗ್ ಕಮ್ಯುನಿಕೇಷನ್ ಇವ್ರದ್ದು ಎಕ್ಸಲೆಂಟ್. ಮಾತಾಡೋಂಗಿಲ್ಲ. ರವಿ 3ನೇ ಮನೆ ನೋಡಿ, ಲಗ್ನದಿಂದ 3ನೇ ಮನೆ ರವಿ. ಓಕೆ, ಕಾಲಪುರುಷನ 3ನೇ ಮನೆ ಬುಧ, ಯಾವುದು ಜಮಿನಿ. ಸೊ ಅದು ಮಾತಿನಲ್ಲಿ ಇವರು ದೊಡ್ಡ ಭಾಷಣವನ್ನು ಕೊಟ್ಟಾರು. ಆಯಿತಾ. ಸೊ 6, 8, 12ನೇ ಮನೆ ನೀವು ನೋಡಿದ್ರಿ ಅಲ್ಲ. ಆಮೇಲೆ ತಂದೆ ಮನೆ ನೋಡಿ, ಲಗ್ನದಿಂದ 9ನೇ ಮನೆ ಯಾರ್ದು? ತಂದೆ ಮನೆ. ತಂದೆ ಮನೆ ಪ್ರಾಪರ್ಟಿ ಎಲ್ಲಿ? 4ನೇ ಮನೆ. ತಂದೆಗೆ 4ನೇ ಮನೆ ಪ್ರಾಪರ್ಟಿ. ಸೊ ತಂದೆ ಪ್ರಾಪರ್ಟಿ ಹಳೇ ಮನೆ ಇರ್ಬೋದು, ಯಾಕಂದರೆ ಶನಿ ನೋಡ್ತಾ ಇದ್ದಾರೆ. ಸೊ ಹಳೇ ಮನೆಯನ್ನು ಕೆಡವಿ ಅವರು ಬೇರೆ ಮಾಡಿದರೆ ಒಳ್ಳೆಯದು. ಆಮೇಲೆ ತಂದೆ ಮನೆಗೆ ಹೋಗಬೇಕಾದ್ರೆ ನೋಡಿ, ಇಲ್ಲಿ ಗಟರ್, ಬೋರ್ವೆಲ್ ಇದೆಲ್ಲ ಸಿಗ್ತದೆ. ಯಾಕಂದರೆ ಈ 8ನೇ ಮನೆ ಇದೆಯಲ್ಲ, ಗಟರ್, ಬೋರ್ವೆಲ್, ಆಮೇಲೆ ವಾಟ್ರ್ ಇದ್ದರೂ ಕೂಡ ಕುಡಿಲಿಕ್ಕೆ ಅಸಾಧ್ಯವಾದ. ಅಲ್ಲಿ ನಮ್ಮ ಮನೆಗೆ ಹೋಗೋ ದಾರಿಯಲ್ಲಿ ಒಂದು ಕೆರೆ ಇದೆ. ಅಲ್ಲಿ ಒಂದು 3-4 ಮನೆಗೆ ಸೇರಿ ಒಟ್ಟಿಗೆ ಒಂದು ಪಾಂಡ್ ಇರ್ತದೆ, ದೊಡ್ಡಪ್ಪ ಚಿಕ್ಕಪ್ಪ ಅಂಥೇಳಿ. ಆ ಕೆರೆ ನೀರನ್ನು ಕುಡಿಲಿಕ್ಕೆ ಸಾಧ್ಯ ಇಲ್ಲ. ಅಗ್ರಿಕಲ್ಚರಿಗೆ, ಕೃಷಿಗೆ ಬೇಕಾಗ್ತದೆ. ಓಕೆ, ಕರೆಕ್ಟ್ ಆಯಿತಾ. ಆವಾಗ ತಂದೆಗೆ 4ನೇ ಮನೆ, ತಂದೆಗೆ ಹೆಂಡತಿ ಮನೆ ಯಾವುದು? 9ನೇ ಮನೆಗೆ 7ನೇ ಮನೆ. ಓಕೆ, ಸೊ ಅದು ಮಿಥುನ, ಇದು ಧನುರ್. ಶನಿಯ ದೃಷ್ಟಿ ಇರುವುದರಿಂದ ಅಜಗಜಾಂತರ, ಹೈಟಿನಲ್ಲಿ ವ್ಯತ್ಯಾಸ ಇರಬೇಕು. ಎಷ್ಟು ವ್ಯತ್ಯಾಸ? ಒಂದು ಕಮ್ಮಿ ಅಂದರೆ 10 ಇಂಚು ಮೇಲೆ ಇರ್ತದೆ ಡಿಫ್ರೆನ್ಸ್. ನಮ್ಮ ತಂದೆ ಉದ್ದ, ನಮ್ಮಮ್ಮ ಕುಳ್ಳು. ಆಮೇಲೆ ಮ್ಯಾರೇಜ್ ಆಲ್ಸೋ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಟ್ರಿ ಲೆವೆಲ್ ಇಲ್ಲ. ಯಾಕಂದರೆ ಶನಿ ಕಿರಿಕಿರಿ ಮನುಷ್ಯ, ಕಿರಿಕಿರಿ ಆಗ್ತಾ ಇರುತ್ತೆ, ಜಗಳ ಆಗ್ತಾ ಇರುತ್ತೆ. ಆಯಿತಾ. ಇದು ತಂದೆ. ಆಮೇಲೆ ಪ್ರಾಪರ್ಟಿ, ಇವರ ಪ್ರಾಪರ್ಟಿಗೂ ನಿಮಗೆ ಗೊತ್ತಿದೆ, ತಂದೆ ಪ್ರಾಪರ್ಟಿಗೂ ಪ್ರಾಬ್ಲಮ್. ಓಕೆ, ಸೊ ಆಮೇಲೆ ಎಲ್ಡರ್ ಬ್ರದರ್, ಇವರು ಯಾವ ಪ್ರೊಫೆಷನ್ ಹಿಡಿತಾರಂದರೆ, ಶನಿ ನೋಡೋದ್ರಿಂದ ಎಲ್ಡರ್ ಬ್ರದರ್ ಯಾವುದು ಹಿಡಿದಿದ್ದಾನೋ ಅದೇ ಹಿಡಿಬೋದು. ಎಲ್ಡರ್ ಬ್ರದರ್ ಬ್ಯಾಂಕಿನಲ್ಲಿ, ಕೆನರಾ ಬ್ಯಾಂಕ್ನಲ್ಲಿದ್ದ, ನಾನು ಕೂಡ ಅವನಿದ್ದ ಅಂಥೇಳಿ ನಾನು ದೇನಾ ಬ್ಯಾಂಕಿಗೆ ಸೇರಿದೆ ನೋಡಿ, ಬ್ಯಾಂಕ್. ಆಯಿತಾ. ಆಮೇಲೆ ಶನಿ ಓಲ್ಡ್ ಪೀಪಲ್. ಈಗ ಟ್ರೈನಲ್ಲಿ ಅವರು ಓಲ್ಡ್ ಪೀಪಲ್ ಬಂದು, ಸರ್ ನೀವು ಮೇಲ್ಗಡೆ ಹೋಗ್ತೀರಾ, ಮೇಲ್ ಬರ್ತಿಗೆ, ನಾನು ಇಲ್ಲೇ ಮಲ್ಕೊಳ್ತೇನೆ, ನಾನು ಓಲ್ಡ್ ಮ್ಯಾನ್. ನೀವು ಕೊಟ್ಟಿಲ್ಲ ಅಂದರೆ ನಿಮ್ಮ ಏಳುಗತಿ ಅಷ್ಟೇ. ನೀವು ಎಸ್ ಸರ್ ನೀವು ತಗೊಳ್ಳಿ, ನಾನು ಮೇಲೆ ಹೋಗ್ತೇನೆ ಅಂದರೆ ನೀವು ಜೀವನದಲ್ಲಿ ಮೇಲಕ್ಕೆ ಹೋಗ್ತೀರಿ. ಯಾಕಂದರೆ ಶನಿ ಓಲ್ಡ್ ಮ್ಯಾನ್ ಈಸ್ ಡಿನೋಟೆಡ್ ಆಸ್ ಸ್ಯಾಟರ್ನ್ ನೋಡಿ, ಸ್ಯಾಟರ್ನಿಗೆ. ಆಮೇಲೆ ಶನಿ ಕರ್ಮಾಧಿಪತಿ, ಎಲ್ಲಿ? ಮಕರ ರಾಶಿ ಅಧಿಪತಿ ಹಾಗೂ ಕುಂಭರಾಶಿ ಅಧಿಪತಿ. ಅಂದರೆ ಏನಾಯಿತು, ಮಕರ ರಾಶಿ ಎಂಬುದು ಅರ್ಧಿ ಸೈನ್. ಅಂದರೆ ಶನಿ ಫಾರ್ ಸಿಮೆಂಟ್, ಶನಿ ಫಾರ್ ಸಾಯಿಲ್, ಶನಿ ಫಾರ್ ಬ್ರಿಕ್ಸ್ ಇದೆಲ್ಲ. ಆಮೇಲೆ ಶನಿ ಫಾರ್ ಮೆಕ್ಯಾನಿಕ್, ಲೋಹ, ಐರನ್,
ಐರನ್ ಸ್ಟೀಲ್, ಟ್ರಾನ್ಸ್ಪೋರ್ಟೇಷನ್. ಕಾರಕತ್ವ ಆಫ್ ಗ್ರಹ ನೋಡಿ, ಅರ್ಧಿ ಸೈನಿನ ಇದು ನೋಡಿ, ಆವಾಗ ನಿಮಗೆ ಅರ್ಥ ಆಗ್ತದೆ. ಸೊ ಯಾವ ಉದ್ಯೋಗದಲ್ಲಿ ಹೋಗ್ಬೋದು, ಆಯಿತಾ. ಮಕರ ರಾಶಿ ಅಧಿಪತಿ, ಕುಂಭ ರಾಶಿ ಅಧಿಪತಿ ಶನಿ ಆದ್ದರಿಂದ, ಸೊ ಇಟ್ ಈಸ್ ಯು ಕ್ಯಾನ್ ಗೋ ಫಾರ್ ಆಲ್ ದಿಸ್ ಬ್ರಿಕ್ಸ್ ರಿಲೇಟೆಡ್, ಸಾಯಿಲ್ ರಿಲೇಟೆಡ್, ಸಿಮೆಂಟ್ ರಿಲೇಟೆಡ್, ಲ್ಯಾಂಡ್ ರಿಲೇಟೆಡ್. ಆಮೇಲೆ ಕನ್ಯಾ ರಾಶಿ ಅನ್ನೋದು ಅಗ್ರಿಕಲ್ಚರ್ ಓರಿಯೆಂಟೆಡ್. ಸೊ ಅಗ್ರಿಕಲ್ಚರ್ ಆಲ್ಸೋ, ಫಾರ್ಮಿಂಗ್ ಆಲ್ಸೋ, ಪೌಲ್ಟ್ರಿ ಆಲ್ಸೋ, ಡಾಗ್ ಫಾರ್ಮಿಂಗ್ ಆಲ್ಸೋ, ಕ್ಯಾಟಲ್ ಫಾರ್ಮಿಂಗ್ ಆಲ್ಸೋ. ನೋಡಿ, ಯಾಕಂದರೆ ಅದೆಲ್ಲ ನೀವು ಮಾಡಬೇಕಂತಿಲ್ಲ, ಈಗ ನಾನು ಮಾಡಬೇಕಂತಿಲ್ಲ, ಇಂಟ್ರೆಸ್ಟ್ ಇರ್ತದೆ. ಗಾರ್ಡನಿಂಗ್, ಎಸ್, ಟೆರಸ್ ಗಾರ್ಡನ್ ಇದೆ ನಾನು, ಅಂದರೆ ನೀವೊಂದು ಎಕ್ಸ್ಪರ್ಟ್ ಆಗಬೇಕಂತಿಲ್ಲ, ಬಟ್ ಇರುತ್ತೆ ಅದು. ಯಾಕಂದರೆ ಕನ್ಯಾ ರಾಶಿ, ಕನ್ಯೆಯರಂತೆ ಇರ್ತಾರೆ. ಓಕೆ, ಸೊ ದ್ವಿಸ್ವಭಾವ, ಹಾಗೂ ಸೈ ಹೀಗೂ ಸೈ. ಬುಧ, ಲಗ್ನಾಧಿಪತಿ ಬುಧ, ಚೈಲ್ಡಿಶ್ ಬಿಹೇವಿಯರ್. 4th ಹೌಸ್ ಇಸ್ ಆಲ್ಸೋ ಬುಧ ಅಧಿಪತಿ. ಓಕೆ, ಸೊ ಬುಧ ಅಧಿಪತಿ ಇದ್ದರೆ 4ನೇ ಮನೆ ಸುಖ ಸ್ಥಾನ, ಅಲ್ಲಿ ಶನಿ ಇದ್ದಾನೆ, ಸುಖದಲ್ಲಿ ತೊಂದರೆ. ಅವರ ವೈಫ್ 7th ಹೌಸ್, ಸೊ ಇಲ್ಲಿ ಕೂಡ ಏರುಪೇರುಂಟು. ಯಾಕೆ, ಶನಿಯೇ ನೋಡ್ತಾ ಇದ್ದಾನೆ. ಸೊ ಶನಿ ಲಗ್ನವನ್ನು ನೋಡ್ತಾ ಇರೋದ್ರಿಂದ ಅಲ್ಲಿ 10 ಇಂಚು ಡಿಫ್ರೆನ್ಸ್ ಬಂದೇ ಬರ್ತದೆ ಹೈಟಲ್ಲಿ. ಅರ್ಥ ಆಯ್ತಾ? ಸೊ ನಿಮ್ಗೆ ಅರ್ಥ ಆಯ್ತಲ್ಲ, ಶನಿ ಸ್ಲೋ ಬಿಟ್ಟರೆ ಸ್ಲೋ. ಶನಿ ಮಾತಾಡುವಾಗ ಸ್ವಲ್ಪ ಸ್ಟ್ಯಾಮರಿಂಗು ಬರ್ಬೋದು. ನಮಗೆ ಸ್ಟ್ಯಾಮರಿಂಗ್ ಇಲ್ಲ, ಸ್ವಲ್ಪ ಬೋಲ್ಡ್ನೆಸ್ ಕಮ್ಮಿ ಇರ್ಬೋದು, ಧೈರ್ಯ ಕೇಳ್ಬೋದು, ಹೆದರಿಕೆ ಇರ್ಬೋದು. ಯಾಕಂದರೆ 12ನೇ ಮನೆ ನೋಡ್ತಾ ಇದ್ದಾನೆ. ಮೊದಲಿಗೆಲ್ಲ ಡಬ 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 ಅಂತ. ಆದರೆ ನಾನು ಕರ್ನಾಟಕದ ಕಾರ್ಯದರ್ಶಿಯಾಗಿ ಎಲ್ಲ ಕಡೆ ಕೆಲಸ ಮಾಡಿದ್ರಿಂದ ವೆರಿ ಬೋಲ್ಡ್ ಫೆಲೋ. ಆದರೆ ಉಲ್ಟಾ ಪಲ್ಟಾ ಆಗಿಬಿಡುತ್ತೆ. ಅವರಿಗೆ ಧನ್ಯವಾದ ಮೊದಲೇ ಅರ್ಪಿಸ್ತೇನೆ. ವೆಲ್ಕಮ್ ಮಾಡಬೇಕಾದ್ರೆ ಧನ್ಯವಾದ ಕಾರ್ಪೊರೇಟ್ರಿಗೆ, ಅಹಮದಾಬಾದ್ ಕಾರ್ಪೊರೇಟ್ರಿಗೆ ಅರ್ಪಿಸಿದ್ದು ಉಂಟು. ಅಂದರೆ ಸ್ವಲ್ಪ ಸ್ಪೀಡಿ ಮ್ಯಾನ್. ಕುಜ ಲಗ್ನವನ್ನು ನೋಡೋದ್ರಿಂದ ವೆರಿ ಫಾಸ್ಟ್ ಡಿಸಿಷನ್, ಫಾಸ್ಟ್ ಮೂಮೆಂಟ್ ಹಾಗೆ. ಓಕೆ, ಸೊ ಇದೆಲ್ಲ ನೀವು ಶನಿಯ ಜೊತೆಗೆ ಯಾವ ಗ್ರಹ ಇದ್ದಾನೆ ಅಂತ ಹೇಳಿ ನೀವು ನೋಡಬೇಕು. ಆ ಗ್ರಹದ ಕಾರಕತ್ವಗಳನ್ನು ನೀವು ಅದನ್ನು ಹೇಳಿದ್ರೇ ಒಳ್ಳೆಯದಾಗ್ತದೆ. ಇನ್ನು ಏನೆಲ್ಲ ಬಿಟ್ಟಿದ್ರಿ? ನನ್ನ ಪ್ರಕಾರ ಎಲ್ಲ ನೀವು ಕವರ್ ಮಾಡಿದ್ದೀರಿ. ಇಲ್ಲಿ 6, 8, 12 ಮತ್ತು 3ನೇ ಮನೆ. ಓಕೆ, ಸೊ 3ನೇ ಮನೆ ಈಸ್ ಆಲ್ಸೋ ಹಾಬೀಸ್ ಮನೆ. ಸೊ ಯಾವ್ಯಾವುದನ್ನು ನೀವು ಇದು ತೊಗೊಳ್ಬೋದು. ಆಮೇಲೆ ಮೆಟ್ರಲ್ ಅಂಕಲ್ ಜೊತೆಗೆ ನಿಮಗೆ ಮೆಟ್ರಲ್ ಅಂಕಲ್ ಯಾವ ಒಂದು ಕೆಲಸದಲ್ಲಿದ್ದಾರೋ ಅದೇ ಕೆಲಸಕ್ಕೆ ನೀವು ಹೋಗುವ ಸಾಧ್ಯತೆ ಉಂಟು. ಯಾಕಂದರೆ ಶನಿ ದೃಷ್ಟಿ ಇದ್ದಾರೆ. ಓಕೆ, ಸೊ ಶನಿ ದೃಷ್ಟಿ ಹಾಳು ಮಾಡ್ತದೆ, ಶನಿ ಇದ್ದ ಮನೆಯನ್ನು ಒಳ್ಳೆಯದು ಮಾಡ್ತಾರೆ. ಶನಿ ಫೇವರಿಂಗ್ ಫಾರ್ class 4 employees, coolies. Okay, with this, hello, I will stop this. Thank you very much. God bless you. Please go through the video.